ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಕರೆತರ್ತೇನೆ ಅಂತ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ರು. ಸದ್ಯ ಈ ಬಗ್ಗೆ ಎಚ್.ಡಿ. ರೇವಣ್ಣರಾಜ್ ಜೊತೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಚಿಟ್ಚಾಟ್ ನಡೆಸಿದ್ದಾರೆ. ಹಾಗಿದ್ರೆ ಏನು ಹೇಳಿದ್ರು ನೋಡೋಣ. ಮಾಜಿ ಸಚಿವರು ಹಾಲಿ ಶಾಸಕರಾಗಿರುವಂಥ ಎಚ್.ಡಿ. ರೇವಣ್ಣ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಚನ್ನಪಟ್ಟಣ ಸೋಲು ಆನಂತರದಲ್ಲಿ ಸಿಪಿ ಯೋಗೇಶ್ವರ್ ಗೆಲುವಿನ ನಂತರದಲ್ಲಿ ಅವರು ಭಾಳ ವಿಶೇಷವಾದಂಥ ಮಾತನ್ನು ಹೇಳಿದ್ದಾರೆ. ಅಲ್ಲ, ಈಗ ಗೆಲುವಾಗಿದೆ ನಿಜ, ಆದರೆ JDS ಅನ್ನೇ ಸಂಪೂರ್ಣವಾಗಿ ಖಾಲಿ ಮಾಡ್ಕೊಂಡು ತಗೊಂಡೋಗ್ತೀನಿ ಶಾಸಕರನ್ನ ಕಾಂಗ್ರೆಸ್ಗೆ ಅಂತ ಹೇಳ್ತಿದ್ದಾರೆ. ನಮ್ಮ ಪಕ್ಷದ ಚಿಂತೆ ಬೇರೆ ಬೇಡ, ಅವ್ರು ಗೆದ್ದಿದ್ದಾರೆ, ಒಳ್ಳೆ ಕೆಲಸ ಮಾಡಲಿ, ಭಗವಂತ ಅವ್ರಿಗೆ ಚೆನ್ನಾಗಿ ಇಟ್ಟಿರಲಿ. ಅವ್ರಿಗೆ ಪಾಪ 2-3 ಸಾರಿ ಸೋಲು ಅನುಭವಿಸಿದ್ರು. ಈಗ ಒಂದು ರಾಷ್ಟ್ರೀಯ ಪಕ್ಷ ಅವರಲ್ಲಿ ಕರ್ಕೊಂಡೋಗಿ ಇನ್ನೊಂದು ರಾಷ್ಟ್ರೀಯ ಪಕ್ಷದಿಂದ ಕರ್ಕೊಂಡೋಗಿ ಸೀಟ್ ಕೊಟ್ಟು ಪಾಪ ಎಲ್ಲ ಮಾಡಿದ್ದಾರೆ. ಅದನ್ನು ಪಾಪ ಅವ್ರಿಗೆ ಯಾವುದೇ ನೋವಾಗ್ದಂಗೆ ನಡ್ಕೊಂಡು ಇವತ್ತು ಕಳೆದ ಈ ಚುನಾವಣೆಯಲ್ಲಿ 2-3 ಸಾರಿ ಪಾಪ ಸೋತಿದ್ರು. ಅವರು ಭಗವಂತ ಒಳ್ಳೇದು ಮಾಡಿ ಅವಕಾಶ ಕೊಟ್ಟಿದ್ದಾರೆ. ಚನ್ನಪಟ್ಟಣದ ಜೊತೆಗೆ ಇಡೀ ಆ ಜಿಲ್ಲೆ ಕೆಲಸ ಎಲ್ಲ ಮಾಡಿ ಒಳ್ಳೆಯ ಹೆಸರು ತಗೊಳ್ಳವರು. ನಮಗೇನು ಇದಿಲ್ಲ, ಸೋಲು ಗೆಲುವೆಲ್ಲ ಇರುತ್ತೆ, ಅವೆಲ್ಲ ಕಾಮನ್ನು. ಏನು ಕಾರಣ ಅಂತ JDS ಅಷ್ಟೊಂದು ಪ್ರಯತ್ನ ಹಾಕಿದೆ. ದೇವೇಗೌಡರಲ್ಲಿ ಬಂದು ಕೂತ್ಕೊಂಡಿದ್ರು, BJP ಸಪೋರ್ಟ್ ಸಿಕ್ಕಿಲ್ವ ಅಥವಾ GT ದೇವೇಗೌಡರು ದೂರ ಇದ್ದಿದ್ದ ಕಾರಣನ? ಅದೆಲ್ಲ ಇಲ್ಲ, ಅದೆಲ್ಲ ನಿಖಿಲು ಎಲೆಕ್ಷನ್ ನಿಲ್ತಾರೆ ಅಂತ ಇತ್ತೇನ್ರಿ? ಅವ್ರು ವಿಧಿ ಇಲ್ದಲೇ ಇದ್ದಿತ್ತು, ಅವೆಲ್ಲ ರಾಜಕೀಯ ಜನ ಏನು ಆದೇಶ ಕೊಟ್ಟರು ಅದನ್ನು ಪಾಲಿಸ್ತೀವಿ ಅಷ್ಟೆ. ಅದಕ್ಕೆ ತಲೆಬಾಗಿ ಇವತ್ತು ನಿಖಿಲ್ಗೂ ಏನು ಅವ್ರು ಎಲ್ಲೂ ಓಡಾಡ್ದಲ್ಲೇ ಇದ್ದರು 85,000 ಓಟ್ ಹಾಕಿವ್ರಪ್ಪ. ಅವರು ಮುಂದಿನ ದಿವಸದಲ್ಲಿ ಅವ್ರಿಗೂ ಒಂದು ಒಳ್ಳೆಯ ಕಾಲ ಬರುತ್ತೆ, ಕೆಲಸ ಮಾಡಿದ್ರು. ನೀವು 2 ಪ್ರಮುಖ ವಿಚಾರಗಳನ್ನು ಇವತ್ತು ಹೇಳ್ತಾ ಇದ್ರಿ. ಒಂದು, ನಿಮಗೆ DCM ಆಗುವಂಥ ಭಾಗ್ಯ ಬಂದಿತ್ತು, ಬೇರೆ ಪಕ್ಷಕ್ಕೆ ಆಹ್ವಾನ ಬಂದಿತ್ತು ಅನ್ನುವಂಥ ವಿಚಾರ. ಇನ್ನೊಂದು, GT ದೇವೇಗೌಡರ ಬಗ್ಗೆನೂ ಅರೆಸ್ಟ್ ಆಗುವಂಥ ಸಂದರ್ಭ ಇತ್ತು ಅಂತ ಹೇಳಿದ್ರಿ. ಏನು ಸರ್ ಇದು? ಎರಡನ್ನೂ ಅಲ್ಲಿ ಏನು ಹೇಳಿದ್ದೀನಿ ಅದು ಹಾಕಿ ಹೇಳಿ ಸರ್. ನಾನು ಹೇಳೋದು ನಡೆದ ಹೇಳಿದ್ದೀನಲ್ಲ. DCM ಆಗೋದಾಗಿದ್ದರೆ ಅವತ್ತೇ ನಾನಂತ ಅಧಿಕಾರದ ಆಸೆ ಪಡೋದಾಗಿದ್ದರೆ ಅವತ್ತೇ ಆಗಿವೆ. ನನಗೆ ಯಾವ ಅಧಿಕಾರ ಇಲ್ಲ. MLA ಸರ್, ಅದೆಲ್ಲ ಟೈಮ್ ಬಂದಾಗ ಹೇಳೋಣ ಬಿಡಿ ಸರ್. ಒಬ್ಬ ರಾಜ್ಯದ ಮುಖಂಡರು ಜೊತೆ ಕೂತಲ್ಲೇ ಫೋನ್ ಬಂದು ಕುಮಾರಣ್ಣ ಸರ್ಕಾರ ಹೋದಾಗ 5 ಜನ ಕರ್ಕೊಂಬರ್ತೀವಿ ಅಂತ ಹೇಳಿದರು. ಅದು ಯಾರು ಹೇಳಿದ್ರು ಬಿಟ್ಟರು, ಅದು ಇವತ್ತು ಹೇಳೋದಂತೆಲ್ಲ ಟೈಮ್ ಬಂದಾಗ ಹೇಳ್ತೀನಿ. ಅದು ಗೊತ್ತಿಲ್ಲಪ್ಪ, ಅದು GT ಅವ್ರದ್ದು ನನಗೆ ಹೇಳಿದ್ನಲ್ಲ 2018ರಲ್ಲಿ ಅವ್ರದ್ದು ಯಾವುದೋ ಹೌಸಿಂಗ್ ಬೋರ್ಡ್ ಅಂಥದ್ದು ಕೇಸ್ ಇತ್ತಲ್ಲ ಸ್ವಾಮಿ, ಸುಮ್ಮನೆ ಪಾಪ ಅವ್ರ ಮೇಲೆ ಹಾಕಿ ಇದು ಮಾಡಿದ್ರಲ್ಲ. ಅವತ್ತು ರಾತ್ರಿ ಮಾಡಬೇಕು ಅನ್ನೋದಿತ್ತು, ಯಾರೋ ಹೇಳಿದರು, ಅದು ಕುಮಾರನಿಗೆ ತಿಳಿಸ್ದೆ. ಕುಮಾರಣ್ಣ ಒಂದು ಗುಟ್ರೆ ಹಾಕಿದ್ವಿ, ಅಲ್ಲಿ ನಿಂತೋಯ್ತು. ನೀವು ಎಷ್ಟೆಲ್ಲ ಸಪೋರ್ಟ್ ಮಾಡಿ ಎಲ್ಲ ಮಾಡಿದ್ರಿ, ಆದರೆ GT ದೇವೇಗೌಡರು ಈಗ ದೂರ ಇರೋದಕ್ಕೆ ಏನು ಕಾರಣ ಆಗಿದ್ರೆ ಸರ್? ಪಾಪ ನೋಡ್ರಿ, ಕೆಲವು ಕೂತ್ಕೊಂಡು ನಾವು ನಮ್ಮ ಪಕ್ಷದ ವಿಷಯ ತಲೆ ಹಾಕಿ ಕೆಡಿಸ್ಕೊತೀರಿ, ಅದೆಲ್ಲ ಸರಿಪಡಿಸ್ಕೊತೀವಿ. ಏನು GT ದೇವೇಗೌಡರು ಬೇರೆರ, ನಮ್ಮ ಪಕ್ಷದ ಒಬ್ಬ ನಾಯಕರು, ಅದೆಲ್ಲ GT ದೇವೇಗೌಡರು ಕುಮಾರಣ್ಣ ದೇವೇಗೌಡರೆಲ್ಲ ಕೂತ್ಕೊಂಡು ನಾವು ಮಾಡ್ತೀವಿ. GT ದೇವೇಗೌಡರಿಗೆ ನಮ್ಮ ನಾಯಕರಿದ್ದಾರೆ, ಅದು ಸರಿಪಡಿಸ್ಕೊತೀವಿ. ಕೋರ್ ಕಮಿಟಿ ಅಧ್ಯಕ್ಷರಿದ್ದಾರೆ, ಅವೆಲ್ಲ ನಾನು ಕುಮಾರಣ್ಣ ಎಲ್ಲ ನಾವು ಕೂತ್ಕೊಂಡು ಮಾಡ್ಕೊತೀವಿ. ನಡೀರಿ, ಪಕ್ಷದ ಕಾಂಗ್ರೆಸ್ನವ್ರಿಗೆ ಯಾಕೆ ಈ ಚಿಂತೆ? ಈಗ ಕೊನೆಯದಾಗಿ, ಹಾಸನದಲ್ಲಿ ನಿಮ್ಮ ಪ್ರಭಾವ ಇದೆ, ಸಾಕಷ್ಟು ನಿಮ್ಮ ಕುಟುಂಬದ ಪ್ರಭಾವ ಇದೆ, ಅದನ್ನು ಸಂಪೂರ್ಣವಾಗಿ ಸೆಳ್ಕೋಬೇಕು ಅಂತೇಳಿ ತಮ್ಮ ಭದ್ರಕೋಟೆಯನ್ನು ಸ್ಥಾಪಿಸ್ಕೊಳ್ಬೇಕು ಅಂತೇಳಿ ಅಲ್ಲಿ ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನವರು. 4 ವರ್ಷದಿಂದ ಸತತವಾಗಿ ಹಾಸನ ಜಿಲ್ಲೆಯಲ್ಲಿ ಮಾಡಿವ್ರೆ. ಈಗಲೂ ಬಂದು ಮಾಡಲಪ್ಪ, ನಾನೇನು ಬೇಡ ಅಂತೀನ, ಮಾಡಿ ಅವ್ರ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ರೀತಿ ಇದು ಮಾಡಿ ಕೇಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಥ್ಯಾಂಕ್ ಯು. ಇದು ಎಚ್.ಡಿ. ರೇವಣ್ಣ ಅವ್ರ ಮಾತು. ಅವರಿಗೆಲ್ಲ ಒಳ್ಳೆಯದಾಗಲಿ ಅನ್ನೋದು ಮಾತನ್ನು ಹೇಳಿದ್ದಾರೆ, ಮತ್ತು ಉಳಿದಂಥ ವಿಚಾರಕ್ಕೂ ಸಹಿತ ಸವಿವರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.